ವೀಕ್ಷಕರೇ, ನೀವೀಗ ಶಿವಣ್ಣನ ಆ ಒಂದು ಅಪೂರ್ವವಾದಂಥ ಕಾರ್ಯಕ್ರಮದ ಝಲಕನ್ನು ನೋಡಿದ್ರಿ. ಅದರ ಜೊತೆಗೆ ನಮ್ಮಲ್ಲಿ ಒಂದಂತೂ ಸತ್ಯ, ಶಿವಣ್ಣ ಅಜಾತ ಶತ್ರು. ಈ ಕಾರ್ಯಕ್ರಮದ ಮೂಲಕ ನಾವು ಕಂಡದ್ದೇನಪ್ಪ ಸತ್ಯ ಅಂತಂದ್ರೆ, ಶಿವಣ್ಣ ಒಬ್ಬ ಅಜಾತ ಶತ್ರು. ಶಿವಣ್ಣ ಎಲ್ಲರಿಗೂ ಬೇಕಾದವರು. ಶಿವಣ್ಣನ ಬಗ್ಗೆ ಯಾವುದೇ ರೀತಿಯ ದ್ವೇಷಾಸೂಯೆಗಳು, ಆ ಥರದ ಯಾವುದೇ ಘಟನೆಗಳನ್ನು ನಾವು ಕಾಣಲಿಲ್ಲ. ಬಹುಶಃ ಶಿವಣ್ಣ ಅಣ್ಣನಾಗಲಿಕ್ಕೆ ಯೋಗ್ಯನಾಗಿದ್ದಾನೆ ಅಂತ ನನ್ನ ಭಾವನೆ. ಹೇಳಮ್ಮ, ಬಹಳ ಕಾಲದಿಂದ ನಾಪತ್ತೆಯಾಗಿ ಇವತ್ತು ನಮ್ಮ ಮಧ್ಯೆ ಕಾಣಿಸ್ಕೊಂಡಿದ್ದೆ. ಹಾಗಾಗಿ ನಿನ್ನ ಸುದ್ದಿಗಳೇನಾದ್ರು ಇದ್ರೆ ನಾಳೆ ಶುಕ್ರವಾರ ಅಂದಮೇಲೆ ಫಿಲ್ಮ್ ರಿಲೀಸ್ ಡೇ ಇರುತ್ತೆ. ಸೊ ಕಾಶಿನಾಥ್ ಅವ್ರ ಮಗ ಅವರು 12 AM ಅಂತ ಒಂದು ಫಿಲ್ಮ್ ಮಾಡ್ತಿದ್ದಾರೆ. ಇದು ನಾಳೆ ರಿಲೀಸ್. ಆ ಚಿತ್ರ ನೋಡೋಕೆ ಗುಂಡಿಗೆ ಇರ್ಬೇಕಂತೆ, ಅಂತವ್ರು ಮಾತ್ರ ಫಿಲ್ಮ್ ನೋಡ್ಬೇಕು ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳ್ತಿದೆ ಸರ್. ಹಿಂದೆ ವರ್ಮಾ ಕೂಡ ಈ ಥರದ್ದೇ ಸಿನಿಮಾ ಮಾಡಿ ಒಬ್ಬರೇ ಸಿನಿಮಾ ನೋಡಿದ್ರೆ ಕೋಟಿ ರೂಪಾಯಿ ಕೊಡ್ತಾನೆ, ಲಕ್ಷ ರೂಪಾಯಿ ಕೊಡ್ತಾನೆ ಅಂತೆಲ್ಲ ಬಂಬಡ ಹೊಡೆದಿದ್ರು. ಅದು ಕೊನೆಗೆ ಟುಸ್ಪಟ್ ಹಾಕಿ ಆಯಿತು. ಇತ್ತೀಚೆಗೆ ಅಣ್ಣಾ ಹಜಾರೆ ಅವರ ಈ ಹೋರಾಟ ಆದ ಹಾಗೆ. ಆದರೆ ಕನ್ನಡದ ಕಾಶಿನಾಥ್ ಬಗ್ಗೆ ನಾವು ಈ ರೀತಿಯ ಲಘುವಾದ ಮಾತನಾಡಬಾರದು. ಇದೇ ವೇದಿಕೆಯಲ್ಲಿ ಒಂದು ದಿನದ ಹಿಂದೆ ಬಂದು ಅವರು ತನ್ನ ಸಿನಿಮಾದ ಬಗ್ಗೆ ತಂದೆ ಮಗ ಬಹಳ ವಿವರಗಳನ್ನು ಕೊಟ್ಟು ಹೋಗಿದ್ದಾರೆ. ಪೋಸ್ಟರ್ಗಳು ನೋಡಿದಾಗ ಬಹಳ ಬೀಭತ್ಸವಾಗಿದೆ, ಭಯಾನಕವಾಗಿದೆ. ಒಂದು ರೀತಿಯಲ್ಲಿ ಬೇರೆ ಯಾವುದೇ ನಾಯಕರು ಕೂಡ ಆ ಪರಿಸ್ಥಿತಿಯಲ್ಲಿ ಆ ಸಿನಿಮಾ ಪೋಸ್ಟರ್ಗಳಲ್ಲಿ ಬರಲಿಕ್ಕೆ ರೆಡಿ ಆಗ್ತಿರ್ಲಿಲ್ವೇನೋ ಅನ್ನೋದು ನನಗೆ ಕಾಡುವ ಸಂಶಯ. ಆ ಮಟ್ಟಿಗೆ ಅವನು ಹಿ ಇಸ್ ವೆರಿ ಪ್ರೊಫೆಷನಲ್. ಅವನು ವೃತ್ತಿಪರ. ಪಾತ್ರ ಯಾವುದಾದ್ರೇನಂತೆ ನಾನು ಅದನ್ನು ಮಾಡ್ತೇನೆ ಅನ್ನುವಂಥ ಗಡ್ಸನ್ನ ಹೊಂದಿದ್ದಾನೆ. 12 AM ಕಾಶಿನಾಥರ ಗರಡಿಯಿಂದ ಬಂದಿರೋದ್ರಿಂದ ಉಶ್ ಅಂತ ಒಂದು ಸಿನಿಮಾ ಉಪೇಂದ್ರನ ನಿರ್ದೇಶನದಲ್ಲಿ, ಕಾಶಿನಾಥ್ ಅಭಿನಯದಲ್ಲಿ, ಉಪೇಂದ್ರನ ಅದ್ಭುತವಾದ ಸಂಭಾಷಣೆಯಲ್ಲಿ ಕಾಶಿನಾಥರ ಡಬಲ್ ಮೀನಿಂಗೇ ಮುಖ್ಯವಾಗಿ ಇಟ್ಕೊಂಡು ಇವತ್ತಿಗೂ ಅದು ಎವರ್ಗ್ರೀನ್ ಸಬ್ಜೆಕ್ಟ್ ಅದು ಬಂದಿತ್ತು, ನೀವು ನೋಡಿದೆ. ಆ ನಿರೀಕ್ಷೆಯಲ್ಲಿ ಇಟ್ಕೊಂಡು ನೋಡಿದಾಗ ಕಾಶಿನಾಥ್ ಮಗನಿಗೂ ಒಂದು ಬ್ರೇಕ್ ಬೇಕಾಗಿದೆ. ಆದ್ರಿಂದ ಕಾಶಿನಾಥ್ ಅವರು ಈ ಒಳ್ಳೆ ಸಿನಿಮಾವನ್ನ ಮಾಡಿದ್ದಾರೆ. ಆ ಸಿನಿಮಾವನ್ನ ಚೆನ್ನಾಗಿರಬಹುದು ಅಂತ ನಾವು ಆಶಿಸೋಣ. ಸರ್, ಇದ್ರ ಜೊತೆಗೆ ನಾಳೆ ಶುಕ್ರವಾರ ಆಗಿರೋ ಕಾರಣ ರಾಮು ಎಂಟರ್ಪ್ರೈಸಸ್ ಅವರ ಸಾಗರ್ ಚಿತ್ರ, ಹಾಗೇನೆ ಮುತ್ತಿನ ಹನಿ ಅನ್ನೋ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂತ. ಹಳೆ ಗಿರಾಕಿ ಪ್ರಾಬಬ್ಲಿ. ಯಾಕಂದ್ರೆ ಇತ್ತೀಚೆಗೆಲ್ಲ ಹೊಸ ಗಿರಾಕಿಗಳು ಉಮೇದ್ನಿಂದ ಅರ್ಧ ವರ್ಷದಲ್ಲಿ ಸಿನಿಮಾಗಳು ಗೆಲುವಿನ ಸಂಖ್ಯೆ ಜಾಸ್ತಿ ಆಗೋದ್ರಿಂದ ಅದರೊಟ್ಟಿಗೆ ನಮ್ದೊಂದು ಇರ್ಲಿ ಅಂತ ಈ ಹಳೆ ಗಿರಾಕಿಗಳು ಡಬ್ಬುಗಳಿಂದ ಎದ್ದೆದ್ದು ಓಡ್ ಬರ್ತಾ ಇವೆ. ಅದರಿಂದ ಅವನ್ನ ನಾವು ಗಣನೆಗೆ ಬೇಡ. ಅದು ಏನಾದ್ರೂ ಮುತ್ತಿನ ಕಥೆ ಆಗಿರ್ಲಿ, ಮುತ್ತಿನ ಹನಿ ಆಗಿರ್ಲಿ, ಆ ಮುತ್ತಿನ ಬಗ್ಗೆ ನಮಗೇನು ಹೆಚ್ಚು ಗೊತ್ತಿಲ್ಲದೆ ಇರೋದ್ರಿಂದ ನಾವು ಯಾಕೆ ತಲೆ ಕೆಡಿಸ್ಕೊಳ್ಳೋದು. ಆದ್ರೆ ಸಾಗರ್ ಬಗ್ಗೆ ನಾವು ಮಾತಾಡೋಣ. ಸಾಗರ್ ಬಗ್ಗೆ ನಿಮ್ಗೆ ಆಶ್ಚರ್ಯ ಆಗೋದು, ಇವತ್ತು ಹಿರಿಯ ನಮ್ಮ ಪತ್ರಕರ್ತ ವಿಜಯ್ ಸಾರಥಿ ಅವರೊಟ್ಟಿಗೆ ಬೆಳಗ್ಗೆ ನಾನು ಮಾತಾಡ್ತಿರುವಾಗ ಒಂದು ಮಾತು ಹೇಳಿದ್ರು. ಸರ್, ಏನೋ ಒಂದು ಒಳ್ಳೆಯ ಲಕ್ಷಣ ಕಾಣ್ತಾ ಇದೆ ರಾಮ್ ಅವರಿಗೆ. ತುಂಬಾ ಒಳ್ಳೆಯ ಒಂದು ಓಪನಿಂಗ್ ತಗೊಳ್ತು ನೋಡಿ ಆ ಸಿನಿಮಾ. ತುಂಬಾ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲರೂ ಸುಮಾರು ಜನ ಅದೇ ತರ ಮಾತಾಡ್ತಾ ಇದ್ದಾರೆ. ರಾಮು ಒಳ್ಳೇದಾಗಬೇಕು ನೋಡಿ. ಪತ್ರಕರ್ತರಿಂದ ಹಿಡಿದು ಚಂದ್ರೋತ್ತ ಹಿರಿಯ ನಿರ್ಮಾಪಕ, ಒಂದು ಸೌತ್ ಝೋನಲ್ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದವರಿಂದ ಹಿಡಿದು ಪ್ರತಿಯೊಬ್ಬರ ಆಶಯ ಏನಪ್ಪಾ ಅಂತಂದ್ರೆ ರಾಮು ಗೆಲ್ಲಬೇಕು, ರಾಮು ಕುಟುಂಬ ಒಳ್ಳೇದಾಗಬೇಕು, ರಾಮು ಕನ್ನಡಕ್ಕೆ ಕೋಟಿಯ ನಿರ್ಮಾಣದ ಒಂದು ಒಳ್ಳೆಯ ಸುದ್ದಿಯನ್ನ ತಂದವರು ಫಸ್ಟ್ ರಾಮು ಸ್ಕ್ರಾಚ್ ಇಂದ ಬಂದವರು. ಮಾಲಾಶ್ವರಿ ಇಡೀ ಜಗತ್ತನ್ನು ಆಳದವಳು. ಅವರಿಬ್ಬರ ದಾಂಪತ್ಯವೂ ಅಷ್ಟೇ ಸುಗಮವಾಗಿದೆ. ಹಾಗಾಗಿ ಸಾಗರ್ಗೆ ಎಲ್ಲಾ ಶುಭ ಲಕ್ಷಣಗಳು ಕಾಣ್ತಾ ಇದೆ. ಎಲ್ಲರ ಬಾಯಲ್ಲಿ ಅದು ಬರ್ತಾ ಇದೆ. ಆದ್ರಿಂದ ನಾಳೆ ಬಹುಶಃ ಸಾಗರ್ ಸಿನಿಮಾ ರಾಮು ಅವರಿಗೆ ಒಂದು ಹೊಸ ಜನ್ಮವನ್ನ, ಒಂದು ಹೊಸ ಉತ್ಸಾಹವನ್ನ. ಯಾಕಂದ್ರೆ ರಾಮು ಸಿನಿಮಾಕ್ಕೆ ಖರ್ಚು ಮಾಡ್ಲಿಕ್ಕೆ ಯಾವತ್ತೂ ಹಿಂದೆ ಮುಂದೆ ನೋಡೋದಿಲ್ಲ. ಹಾಗಾಗಿ ಬೆಸ್ಟ್ ಆಫ್ ಲಕ್ ರಾಮು ಅಂಡ್ ಮಾಲಾಶ್ವರಿ. ಸಾಗರ್ ಸಿನಿಮಾ ಖಂಡಿತವಾಗೂ ಗೆಲ್ತದೆ. ನಮ್ಮ ಜನ ನಿಮ್ಮ ಬಗ್ಗೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ. ನಮ್ಮ ಜನ ನಾಳೆ ಸಾಗರೋಪಾದಿಯಲ್ಲಿ ಥಿಯೇಟರ್ಗೆ ನುಗ್ಗಿ ನಿಮ್ಮನ್ನು ಖಂಡಿತವಾಗಿ ಗೆಲ್ಲಿಸ್ತಾರೆ ಅಂತ ನಾವು ಈ ನಮ್ಮ ಸುದ್ದಿ ಮನೆಯಿಂದ ಅತ್ಯಂತ ಭರವಸೆಯಿಂದ ನಾವು ಹಾರೈಸ್ತೇವೆ. ಹಾಗೆಯೇ ಈ ಮಾತಿನ ಜೊತೆಗೆ ನಿಮಗೆ ನಾಳೆ ಸಿನಿಮಾ ನೋಡ್ಲಿಕ್ಕೆ ಒಂದು ಪೂರಕವಾಗುವ ಹಾಗೆ, ನಿಮ್ಮನ್ನ ಕುತೂಹಲಕ್ಕೆ ಒಂದು ಈಡು ಮಾಡುವ ಹಾಗೆ, ಅಥವಾ ನಿಮ್ಮ ಮನಸ್ಸನ್ನ ಆ ಸಿನಿಮಾಕ್ಕೆ ಅಣಿಗೊಳಿಸುವ ಹಾಗೆ ಬಹಳ ಬಹಳ ವಿಶೇಷವಾಗಿ ಮತ್ತೆ ಖರ್ಚು ಮಾಡಿ ಅದ್ಧೂರಿಯಾಗಿ ಒಂದು ಪ್ರೋಮೋವನ್ನು ಕೂಡ ಮಾಡಿದ್ದಾರೆ. ಅದನ್ನು ಕೂಡ ನಿಮ್ಮ ಗಮನಕ್ಕೆ ಈಗ ತೋರಿಸ್ತಾ ಇದ್ದಾರೆ.
ನೀವು ಒಂದು ಕಡೆ ರಾಜ್ಕುಮಾರೇ ಒಪ್ಕೊಳ್ತಾರೆ ನೋಡಿ, ರೋಮಾಂಚನ ಆಗ್ತದೆ ನನಗೆ. ನನಗಿಂತ ಅದ್ಭುತವಾಗಿ ಉದಯ್ ಕುಮಾರ್ ಹನುಮಂತನ ಪಾತ್ರ ಮಾಡಿದ್ರು. ಅವರ ಅಭಿನಯವನ್ನ ನೋಡ್ತಾ 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 ನಾನೇ ಸ್ತಂಭೀಭೂತವಾಗ್ತಾ ಇದ್ದೇನೆ.